ಅಂಬೇಡ್ಕರ್ ಇಲ್ಲದಿದ್ರೆ ಅವ್ರು ಚಾಮರ್ತನ ಇರ್ಬೇಕಿತ್ತ? ಅಮಿತ್ ಶಾ ಎಲ್ಲಾದ್ರೂ ಗುಜರಿ ವ್ಯಾಪಾರ ಮಾಡಿಕೊಂಡು ಗುಜರಾತಲ್ಲಿ ಇರ್ಬೇಕಿತ್ತು. ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು ಇವತ್ತು ಈ ಮಟ್ಟಕ್ಕೆ ಏರಿದಿರಿ ಅಂದ್ರೆ ಒಂದು ಅವರು ಸಂಪೂರ್ಣವಾಗಿ ಒಪ್ಪಬೇಕು, ಇಲ್ಲದ್ರೆ ಅವರನ್ನು ತಿರಸ್ಕರಿಸ್ತಾರೆ. ಅದನ್ನು ಒಪ್ಪದೆ ನೀವು ಅಂಬೇಡ್ಕರ್ ಅವ್ರನ್ನ ಹೇಗೆ ಒಪ್ತೀರಿ? ರೀಸೆಂಟ್ಲಿ ತೆಲಂಗಾಣದಲ್ಲಿ ಗೆಲ್ತಲ್ಲ, ಅಲ್ಲಿ ನೀವು ತೆಲಂಗಾಣದ ಕ್ಯಾಬಿನೆಟ್ಟಲ್ಲಿ ನನಗೆ ಬಟ್ ನೋಡ್ತಿದ್ರೆ ಇಡೀ ಕ್ಯಾಬಿನೆಟ್ಟು ಅಪ್ಪರ್ ಕಾಸ್ಟ್ ಮಯ ಇದೆ. ಸಿ ನೀವು ಮತ್ತೆ ಕಾಸ್ಟ್ ಸೆನ್ಸಸ್ ಬಗ್ಗೆ ಆಗ ಎಕ್ಸಾಕ್ಟ್ಲಿ ಆಗ ಆ ದಲಿತರು ನೋಡಿ, ಕರ್ನಾಟಕದಲ್ಲಿ ನಾನು ಸ್ಟ್ರೈಟ್ ಮಾತಾಡಿಬಿಡೋ ನೀವು ಶುರು ಮಾಡಿದರೆ ಹೇಗೂ ಸರ್, ಹಿಂದುಳಿದ 2A ನಲ್ಲಿ ಕುರುಬರು ಈಡಿಗರು ಮೊದಲು ಬರ್ತಾರೆ. ಇವರು ಅಧಿಕಾರ ಹಂಚಿಕೊಂಡ್ರೆ ಎಲ್ಲ ಅಲ್ಲಿ 102 ಕಾಸ್ಟ್ಗಳಿದೆ. ಇವತ್ತು ನೀವು ತೆಗೆದು ನೋಡಿದರೆ ಅದರಲ್ಲಿ ಒಂದು 70-80 ಕಾಸ್ಟ್ಗಳು ಇವತ್ತು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನ ಕಟ್ಟಡದಲ್ಲಿ ಕಾಲಿಡಲಿಕ್ಕಾಗಿಲ್ಲ. ಆಯಿತಾ? ನೀವು ಸ್ವಲ್ಪ ಕೆಳಗಡೆ ನೋಡಬೇಕಲ್ಲ. ಈಗ ಪರಿಶಿಷ್ಟ ಜಾತಿಯಲ್ಲಿ 102-103 ಕಾಸ್ಟ್ಗಳಿದೆ. ನೀವು ರೈಟು ಲೆಫ್ಟು ಲಂಬಾಣಿ ಮತ್ತು ಬೋವಿಗಳು ಇದನ್ನು ಬಿಟ್ಟರೆ ಉಳಿದ ಕಾಸ್ಟ್ಗಳ ಹೆಸರೇ ಗೊತ್ತಿಲ್ಲ. ನೀವು ಎಷ್ಟಿ ತೆಗೆದು ನೋಡಿದರೆ ಈಗ 8% ಅವರಿಗೆ ರಿಸರ್ವೇಷನ್, 7% ರಿಸರ್ವೇಷನ್ ಕೊಡ್ತಾರೆ, ಬೇರೆ ಯಾರೂ ಇಲ್ಲ. ಸೊ ಆ ಕಮ್ಯುನಿಟಿಯನ್ನು ಅವರು ಅಡ್ರೆಸ್ ಮಾಡ್ತಾ ಇದ್ದಾರೆ. ಅವರು ಮುಖ್ಯ ಕಮ್ಯುನಿಟಿಯನ್ನು ಎತ್ತಾ ಇಲ್ಲ. ಅವರು ಈ ಕರ್ನಾಟಕದಲ್ಲಿ ಕೂಡ SC ರೈಟ್ ಲೆಫ್ಟ್ ಆದಾಗ ಆಗ ಲೆಫ್ಟ್ನವರಿಗೆ ಮೊದಲು ಈಗ ಜಿಗಿಜಿಣಿಗಿ ಇರ್ಬೋದು, ಶಾಣಪ್ಪ ಇರ್ಬೋದು, ಕಾರಜೋಳ ಇರ್ಬೋದು, ಇವರನ್ನೆಲ್ಲ ತಗೊಂಡು, ಯಾಕೆಂದರೆ ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ಡಾಮಿನೆನ್ಸ್ ಇರೋದು ರೈಟ್ನವರದ್ದೇ. ಸೊ ಅವ್ರಿಗೆ ಗೊತ್ತಾಗುತ್ತೆ, ನೀವು ಇಲ್ಲಿ ಬನ್ನಿ ಅಂತ ಹೇಳ್ತಾರೆ. ಈಗ ನೋಡಿ, ನರೇಂದ್ರ ಮೋದಿ ಒಂದು ಸಣ್ಣ ಹಿಂದುಳಿದ ಜಾತಿ ಸೇರಿದವರು. ಈಗ ನಾವು ಇದನ್ನು BJPಯನ್ನು ಈಗ ಬ್ರಾಹ್ಮಿನ್ ಬನಿಯಾ ಪಾರ್ಟಿ ಅಂತ ಹೇಳುವಾಗಿಲ್ಲ. ಇವತ್ತು ಒಬ್ಬ ಹಿಂದುಳಿದ ಜಾತಿಯನ್ನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಓಕೆ ಸರ್, ಇದು ನೋಡಿ ಭಾಳ ಚರ್ಚೆ ಇನ್ನೊಂದಕ್ಕೆ ಹೋಗಿ, ಅವರೊಬ್ಬ ಹಿಂದುಳಿದವರು, ಅದು ಸಣ್ಣ ಜಾತಿಗೆ ಸೇರ್ಪಟ್ಟಂಥ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಅಗೇನ್ ಅದು ಸಾಧ್ಯ ಆಗಿದ್ದು ಬಾಬಾ ಸಾಹೇಬ್ ಎಕ್ಸಾಕ್ಟ್ಲಿ ನಾವು ಮೊನ್ನೆ ನೋಡಿ. ಅಲ್ಲ ಸರ್, ಒಂದು ನಿಮಿಷ. ಸೊ ಆದರೆ ಅವರು ನಮಸ್ಕಾರ ಮಾಡ್ತಾರೆ, ಅಂಬೇಡ್ಕರ್ ವಿಚಾರಗಳನ್ನ ಪಕ್ಕಕ್ಕೆ ಸರಿಸ್ತಾರೆ. ಎಗೇನ್ ಅಂಬೇಡ್ಕರ್ಗೆ ಅವಮಾನ, ಅವ್ರ ಐಡಿಯಾಲಜಿಗೆ ಅವಮಾನ ಮಾಡಿದ್ರೆ ಅವ್ರಿಗೆ ಅವಮಾನ ಮಾಡ್ದಂಗೆ. ಅದೇ ತಾನೇ ನೋಡಿ, ಹಿಂದಿನ ತಲೆಮಾರು ನೋಡಿ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹುಟ್ಟಿದ ಊರಲ್ಲಿ ರಸ್ತೆ ಇರಲಿಲ್ಲ, ಬುಡ್ಡಿ ದೀಪದಲ್ಲಿ ಓದಿದ ಮನುಷ್ಯ ಇವತ್ತು ದೇಶದ ಪ್ರಧಾನಿ ಆಗೋ ಮಟ್ಟ. ದಿಸ್ ಇಸ್ ದ ಡೆಮೋಕ್ರಸಿ. ಇದು ಪ್ರಜಾಪ್ರಭುತ್ವದ ಸೌಂದರ್ಯ. 5ನೇ ಕ್ಲಾಸಿನವರೆಗೆ ಶಾಲೆಗೆ ನೇರವಾಗಿ 10 ವರ್ಷದವರೆಗೆ ಶಾಲೆಗೆ ಹೋಗೋದ ಒಬ್ಬ ಸಿದ್ದರಾಮಯ್ಯ ಈ ರಾಜ್ಯದ 2ನೇ ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಬಜೆಟ್ ಮಂಡನೆ ಮಾಡ್ತಾರೆ. ನರೇಂದ್ರ ಮೋದಿ ಯಾವುದು ರೈಲ್ವೆ ಸ್ಟೇಷನಲ್ಲಿ ಚಾ ಮಾಡ್ತಾ ಇದ್ದವರು, ಅವ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆ ಇಲ್ಲ. ಅದ್ರಲ್ಲಿ ಇರಲಿ ಆಯ್ತು. ಅಂಬೇಡ್ಕರ್ ಇಲ್ಲದಿದ್ದರೆ ಅವ್ರು ಚಾ ಮಾಡ್ತಾನೆ ಇರಬೇಕಿತ್ತ? ಈ ಮೊನ್ನೆ ಸಿದ್ದರಾಮಯ್ಯನವರ ಪತ್ರದಲ್ಲಿದೆ, ಅಮಿತ್ ಶಾ ಎಲ್ಲಾದರೂ ಗುಜರಿ ವ್ಯಾಪಾರ ಮಾಡಿಕೊಂಡು ಗುಜರಾತಲ್ಲಿ ಇರಬೇಕಿತ್ತು. ಅವ್ರು ಗೃಹ ಸಚಿವರು ಹಾಕ್ಲಿಕ್ಕೆ ಆಗ್ತಾ ಇರಲಿಲ್ಲ. ಇದು ನೀವು ಉಳಿದದ್ದು ಬಿಡಿ, ಅವರು ದಲಿತರಿಗೆ ಏನು ಮಾಡಿದಾರ, ಮತ್ತೊಬ್ಬರಿಗೆ ಏನು ಮಾಡಿದಾರ ಇಲ್ಲ. ಈ ಡೆಮಾಕ್ರಸಿ, ಈ ಸಂವಿಧಾನದ ಬಲದಿಂದ ನೀವು ಸಾಮಾನ್ಯ ಹಿನ್ನೆಲೆಯಿಂದ ಬಂದವರು ಇವತ್ತು ಈ ಮಟ್ಟಕ್ಕೆ ಏರಿದಿರಿ ಅಂದರೆ ನೀವು ಹಿಂದಿನ ಎಲ್ಲರೂ ಈಗ ಮಹಾತ್ಮ ಗಾಂಧೀಜಿ ಸರಿಯಪ್ಪ, ಅವರು ಒಂದು ಬನಿಯಾ ಕಮ್ಯುನಿಟಿಯಿಂದ ಬಂದರೆ ಅವರಿಗಿತ್ತು ಎಲ್ಲ ಬಿತ್ತು. ಆದರೆ ಕಾಮರಾಜ್ ಅಂತವರು ಇವತ್ತು ಭಾಳ ಮಂದಿ ಒಂದು ಹಿಂದಿನ ಜನ್ರೇಷನ್ನವರು ಭಾಳ ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ದೊಡ್ಡವರಾಗಿಬಿಟ್ಟಾರೆ. ಸೊ ಕಾರಣ ಎಲ್ಲಾಗ್ತಿತ್ತು ಈ ಅಮಿತ್ ಶಾ. ಸರ್, ಈಗ ನರೇಂದ್ರ ಮೋದಿ ಅವ್ರ ವಿಷಯಕ್ಕೆ ನಾನು ಮತ್ತೆ ಬರ್ತೀನಿ. ಏನಂದರೆ ಅವರು ಒಂದು ಸಣ್ಣ ಕಮ್ಯುನಿಟಿಯಿಂದ ಬಂದರು, ಈ ದೇಶದ ಅತ್ಯುನ್ನತ ಸ್ಥಾನವನ್ನು ಇದ್ದಾರೆ. ಆದರೆ ಅವರು ಮೀಸಲಾತಿ ಕೊಟ್ಟಿದ್ದು 10% ಮೀಸಲಾತಿ, EWS ಅದು ಕೊಟ್ಟಿದ್ದು ಅಪ್ಪರ್ ಕಾಸ್ಟ್ ಮೀಸಲಾತಿಯ ಎಲ್ಲೂ ಇಲ್ಲದವರು ಅಲ್ಲಿ ತಗೋಬೋದು ಅಂತ ಹೇಳ್ಬಿಟ್ರು. ಇರೋ ಒಂದು 3-4%ಗೆ 10% ಮೀಸಲಾತಿಯನ್ನು ಕೊಟ್ಬಿಟ್ರು. ಈಗ ಯಾವ ರೀತಿಯ ಒಂದು ಲೆಕ್ಕಾಚಾರ ಅಥವಾ ಜಾತಿ ಲೆಕ್ಕಾಚಾರ ಅಥವಾ ಆರ್ಥಿಕವಾಗಿ ಆಗಲಿ ಇರೋದು 3-4% ಜನ, ಬಟ್ ಅವರು 10% ಅಷ್ಟು ಮೀಸಲಾತಿಯನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತಿದ್ದಾರೆ. ನೋಡಿ, ಅಗೇನ್ ಇದು ಇಟ್ಸ್ ಇನ್ಸಲ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲ? ಹೌದೌದು. ನೋಡಿ ಅಂಬೇಡ್ಕರ್ ಅವರಿಗೆ ಅವರು ಬಾಯಲ್ಲಿ ಭಜನೆ ಮಾಡೋದು ಬೇರೆ, ಅದು ಮೂರ್ತಿ ಇಡೋದು ಬೇರೆ. ಆದರೆ ಇಡೀ ಅವರ ಚರಿತ್ರೆಯನ್ನು ತೆಗೆದು ನೋಡಿದರೆ ಅವರು ಹೆಜ್ಜೆ ಹೆಜ್ಜೆಗೂ ನೋಡಿ, ಮೊದಲು ಅವರು ಸಂವಿಧಾನವನ್ನು ಪುನರ್ವಿಮರ್ಶೆ ಮಾಡಲಿಕ್ಕೆ ಹೊರಟರು.
ಅದರ ನಂತರ ಇವತ್ತಿಗೂ ಅವರ ತಲೆಯಲ್ಲಿದೆ ಸಂವಿಧಾನವನ್ನು ಬದಲಾವಣೆ ಮಾಡಬೇಕೆನ್ನೋದು ಇದೆ. ಅದಕ್ಕೆ ಸರ್, ಒಬ್ಬ ಅದೇ minister ಹಂಗೆ ಹೇಳಿದ್ರು. ಅಲ್ಲಲ್ಲ ಹೇಳಿದರೆ ಅವರು ಅದನ್ನು ಮಾಡಿದ್ದಾರೆ. ಈಗ ನೋಡಿ, ಸಂವಿಧಾನದಲ್ಲಿ ಎಲ್ಲ ಈ ಅಸ್ಪೃಶ್ಯತೆ ಇರಲಿ ಮತ್ತು ಈಗ ಮೀಸಲಾತಿಯನ್ನು ವಿರೋಧ ಮಾಡ್ತಾರೆ ಅವರು. ಮೀಸಲಾತಿಯನ್ನು ಈಗ ಅಂಬೇಡ್ಕರ್ ಅವರ, ನಾನು ಮೊದಲೇ ಹೇಳಿದಾಗೆ ಅಂಬೇಡ್ಕರ್ ವ್ಯಕ್ತಿ ಬೇರೆ ಸಿದ್ಧಾಂತ ಬೇರೆ. ನೀವು ಅಂಬೇಡ್ಕರ್ ಈಗ ಮೀಸಲಾತಿ ನೀವು 10% ರಿಸರ್ವೇಷನ್ ಬಗ್ಗೆ ಹೇಳಿದ್ರಿ, ಅದು ಭಾಳ ನೇರವಾಗಿ ಸಂವಿಧಾನದ ಉಲ್ಲಂಘನೆ. ಸಂವಿಧಾನ ಏನು ಹೇಳುತ್ತೆ ಅಂದರೆ, ನೀವು ಮೀಸಲಾತಿಯನ್ನು ಕೇವಲ ಆರ್ಥಿಕ ಮಾನದಂಡದ ಮೇಲೆ ಅಲ್ಲ, ಸಾಮಾಜಿಕವಾದ ಅವರ ಹಿನ್ನೆಲೆಯನ್ನು ನೋಡಿಕೊಂಡು ಕೊಡಬೇಕು ಅಂತ. ಆರ್ಥಿಕ ಮಾನದಂಡದ ಮೇಲೆ ಕೊಟ್ಟು ಅದು ನೇರವಾಗಿ ಸಂವಿಧಾನದ ಉಲ್ಲಂಘನೆ ಅದು, ಆಯ್ತಲ್ಲ. ನೀವು ಸಂವಿಧಾನದ ಉಲ್ಲಂಘನೆ ಮಾಡಿ ನೀವು ಅಂಬೇಡ್ಕರ್ ಭಜನೆ ಮಾಡಿದರೆ ನೀವು ಅದನ್ನು ಮಾಡಬೇಕಲ್ಲ. ಈಗ ನೋಡಿ, ಇವತ್ತು ನೀವು ಹೇಳಿದ್ರಿ ಒಂದು ಹಿಂದುಳಿದ ಜಾತಿಯಲ್ಲಿ ಬಂದರು, ಅವರು ಮೇಲ್ಜಾತಿಯವರಿಗೆ ರಿಸರ್ವೇಷನ್ ಕೊಟ್ಟರು ಅಂತ. ನೀವು ಇಡೀ ನರೇಂದ್ರ ಮೋದಿಯವರ ಇಡೀ ಚರಿತ್ರೆ ನೋಡಿ, ಯಾವಾಗ ಗುಜರಾತ್ನಲ್ಲಿ ಮೀಸಲಾತಿ ವಿರೋಧದ ಚಳವಳಿ 70ಸ್ನಲ್ಲಿ ಆಗ್ತಾ ಇದ್ದಾಗ ಇದೇ ನರೇಂದ್ರ ಮೋದಿ ಅದರ ಪಾರ್ಟ್. ನೀವು ಅರ್ಜುನ್ ಸಿಂಗ್ ಅವರು ಮೇಲ್ಜಾತಿಗೆ ಇದು ಹಿಂದುಳಿದ ಜಾತಿಗಳಿಗೆ ಉನ್ನತ ಶಿಕ್ಷಣದಲ್ಲಿ ರಿಸರ್ವೇಷನ್ ಕೊಟ್ಟಾಗ ಆಗಲೂ ವಿರೋಧ ಮಾಡಿದ್ದಾರೆ. ಮಂಡಲ್ ವರದಿ ಕಮಿಷನನ್ನು ವಿರೋಧ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹಾವನೂರು ಆಯೋಗದಿಂದ ಹಿಡಿದು ಎಲ್ಲ ಕಮಿಷನ್ಗಳನ್ನು ವಿರೋಧ ಮಾಡಿದ್ದಾರೆ ಈ BJPಯವರು. ಎಲ್ಲಾದರೂ ಸಪೋರ್ಟ್ ಮಾಡಿದ್ದಾರೆ. ನೀವು ಅದನ್ನೆಲ್ಲ ವಿರೋಧ ಮಾಡಿ, ಅದೇ ಯಾರು ರಾಮ ಜೋಯಿಸ್ ಹೋಗಿದ್ದಾರೆ, ಅದನ್ನೆಲ್ಲ ವಿರೋಧ ಮಾಡಿದವರು ಇವತ್ತು ಅಂಬೇಡ್ಕರ್ ಭಜನೆ ಮಾಡಿದರೆ ಯಾರು ನಂಬಬೇಕು? ನೀವು ಆಗಲೇ ಹೇಳಿದಾಗೆ ಜನ ಫೂಲ್ಗಳು ಅದೇ ಹೇಳ್ತಾ ಇರೋದು. ಜನ ಇದನ್ನು ಪ್ರಶ್ನೆ ಮಾಡಬೇಕು. ನೀವು ಬೇರೆ ಏನು ಬೇಡರಿ, ಇವರು ಇಷ್ಟೆಲ್ಲ ಮಾತಾಡ್ತಾರಲ್ಲ. ಅಂಬೇಡ್ಕರ್ ಅವರು ನೋಡಿ, ಒಂದು ಅಂಬೇಡ್ಕರ್ ಅವರನ್ನು ನೀವು ಪಾರ್ಟ್ ಬೈ ಪಾರ್ಟ್ ನೋಡಲಿಕ್ಕೆ ಆಗೋದಿಲ್ಲ. ಒಂದು ಅವರು ಸಂಪೂರ್ಣವಾಗಿ ಒಪ್ಪಬೇಕು, ಇಲ್ಲದ್ರೆ ಅವರನ್ನು ತಿರಸ್ಕರಿಸಬೇಕು, ಆಯಿತಾ. ನೀವು ಅಂಬೇಡ್ಕರ್ ಹೇಳಿದ್ದನ್ನು ಇದನ್ನು ಒಪ್ತೇವೆ, ಇದನ್ನು ಒಪ್ಪುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ, ಆಯಿತಾ. ಅಂಬೇಡ್ಕರ್ ಅವರು ರಿಡಲ್ಸ್ ಆಫ್ ಹಿಂದುತ್ವ ಅಂತ ಒಂದು ಪುಸ್ತಕ ಅವರ ಇದರಲ್ಲಿ ಇದೆ. ಅದನ್ನು ರಾಮಕೃಷ್ಣನ ಒಗಟುಗಳು ಅಂತ ಕನ್ನಡದಲ್ಲಿ ಬಂದಿದೆ. ರಿಡಲ್ಸ್ ಆಫ್ ರಾಮಕೃಷ್ಣ, ರಿಡಲ್ಸ್ ಆಫ್ ಹಿಂದೂಯಿಸಮ್ ಅಂತ. ನೀವು KS ಭಗವಾನ್ ಹೇಳ್ತಾರಲ್ಲ, ರಾಮ ಅವರು ಕುಡಿತಾ ಇದ್ದರು, ಲಂಪಟ ಆಗಿದ್ದ, ಅದೆಲ್ಲ ಭಗವಾನ್ ಹೇಳಿದ್ದಲ್ಲ, ಅದು ಅಂಬೇಡ್ಕರ್ ಅವರು ಹೇಳಿರೋದು. ಅಂಬೇಡ್ಕರ್ ಅದನ್ನು ಬರೆದಿದ್ದಾರೆ. ಅದು ನೀವು ಅದನ್ನು ಒಪ್ತೀರಾ? ಅದನ್ನು ಒಪ್ಪದೆ ನೀವು ಅಂಬೇಡ್ಕರ್ ಅವ್ರನ್ನ ಹೇಗೆ ಒಪ್ತೀರಿ? ಪ್ರಶ್ನೆ ಇಲ್ಲೇ ಇದೆ. ನೀವು ಅವರು ವೈದಿಕ ಧರ್ಮದ ಬಗ್ಗೆ ಏನು ಹೇಳಿದ್ದಾರೆ, ಆಮೇಲೆ ರಾಮನ ಬಗ್ಗೆ ಏನು ಹೇಳಿದ್ದಾರೆ, ಪುರಾಣದ ದೇವತೆಗಳ ಬಗ್ಗೆ ಏನು ಹೇಳಿದ್ದಾರೆ ಓದ್ಕೊಳ್ಳಿ ಸ್ವಾಮಿ. ನೀವು ಓದಿ ಇದನ್ನು ಒಪ್ತೇನೆ ಅಂತ ಹೇಳಿದರೆ ಆಗ ನೀವು ಅಂಬೇಡ್ಕರನ್ನು ಒಪ್ತೀರ ಅಂತ. ಇಲ್ಲದಿದ್ದರೆ ಇದೊಂದು ನಾಟಕ ಅಂತ ಇದನ್ನು ಜನ ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.